ಡಾಕ್ಟರ್ ಚಂದ್ರಶೇಖರ್ ಅವರೇ, ಈಗ ಹೊಸದಾಗಿ ಏನಾದರೂ ಈ ಕೇಸ್ ಅಂದ್ರೆ ಲೈಕ್ ಟೆಸ್ಟ್ ಮಾಡೋದು ಈ ನಂಬರ್ಸ್ ಏನಾದರೂ ಜಾಸ್ತಿ ಮಾಡ್ತಾ ಇದ್ದೀರಾ ಅಥವಾ ಹಾಸ್ಪಿಟಲ್ ಒಂದು ರೆಡಿ ಮಾಡಿ ಬಿಟ್ಟಿರೋದಾ ಪಾವಗಡದ ಭಾಗದಲ್ಲಿ ಟೆಸ್ಟಿಂಗ್ ಏನಾದರೂ ಮಾಡ್ತಾ ಇದ್ದೀರಾ ಹೆಚ್ಚಿಗೆ ಅಂತ? ಇಟ್ಟಿದೀವಿ, ನಾವು ರೆಡಿ ಇಟ್ಟಿದೀವಿ. ಅಕಸ್ಮಾತ್ ಏನಾದ್ರು ಐಡೆಂಟಿಫೈ ಆದ ತಕ್ಷಣ ನಾವು ಅದು ಸ್ಪಾಟ್ ಅಲ್ಲೇ ಚೆಕ್ ಮಾಡ್ತೀವಿ. ಸ್ಪಾಟ್ ಅಲ್ಲೇ ಚೆಕ್ ಆತರ ಏನೋ ಪಾಸಿಟಿವ್ ಬಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲೈಸೇಷನ್ ಮಾಡ್ಲಿಕ್ಕೆ ಹೇಳಿದೀನಿ. 108 ಸಿದ್ಧತೆಯಲ್ಲಿ ಇಡಕ್ಕೆ ಹೇಳಿದೀನಿ. 108 ಶಿಫ್ಟ್ ಆಗುತ್ತೆ, ಅಲ್ಲೂ ಐಸೋಲೇಟ್ ಮಾಡ್ತೀವಿ. ಈ ಬಸ್ ಗಿಸ್ಸಲ್ಲಿ ಓಡಾಡೋರ್ನ ಸ್ವಲ್ಪ ಜಾಸ್ತಿ ಆಗ್ತಾರೆ. ಅವ್ರನ್ನೆಲ್ಲ ಆಂಧ್ರದಿಂದ ಬರ್ತಕ್ಕಂತ ಬಸ್ನವ್ರನ್ನೆಲ್ಲ ನಾವು ಟೆಸ್ಟ್ ಮಾಡಿಸ್ತಾ ಇದೀವಿ. ಯಾವಾಗಿಂದ ಶುರು ಮಾಡಿದಿರಿ ಸರ್? 3 days ಆಯ್ತು. 3 days ಇಂದನೂ ಡೈಲಿ ಸರ್ವೆಲೆನ್ಸ್ ಮಾಡ್ತಾನೆ ಇದೀವಿ. ಸೊ ಆಂಧ್ರದಿಂದ ಬಸ್ ಬರ್ತಿದ್ದಂಗೆ ತುಮಕೂರಿಗೆ ಅಥವಾ ಪಾವಗಡದ ಭಾಗಕ್ಕೆ ಟೆಸ್ಟ್ ರೆಡಿ ಟೆಸ್ಟ್ ಮಾಡ್ತಾ ಇದ್ದೀವಿ. ನಾಗಚಂದ್ರ, ನಾಗಲ್ಮಡಿಕೆ ಯಾವ್ದು ಎಂಟ್ರಿ ಆಗುತ್ತೆ ನಮ್ಮ ಜಿಲ್ಲೆಗೆನೆ ಆ ಸ್ಟಾರ್ಟ್ ಅಲ್ಲೇ ಇದೆ. ಎಲ್ಲಾ ಕಡೆ ನಾಕಾಬಂದಿ ಹಾಕಿದೀವಿ. 5 ರೋಡಲ್ಲೂ ನಾಕಾಬಂದಿ ಹಾಕಿದೀವಿ. ಇಲ್ಲಿ ತನಕ ಅದ್ರಲ್ಲಿ ಯಾವ್ದು ಒಂದು ಪಾಸಿಟಿವ್ ಏನು ಬಂದಿಲ್ಲ ಅಲ್ಲ ಸರ್? ಯಾವ್ದು ಫೀವರ್ ಇಲ್ಲ ಮ್ಯಾಮ್, ಯಾವ್ದು ಐಡೆಂಟಿಫೈ ಆಗಿಲ್ಲ. ಅವರು ಈಗ ಜನನೇ ನಮ್ಗೆ ರಿಸಿಸ್ಟ್ ಮಾಡ್ತಾರೆ, ಏನಿಲ್ಲ ಯಾಕೆ ಈ ತರ ಮಾಡ್ತಿದೀರ ಅಂತ ರಿಸಿಸ್ಟ್ ಬಾರ್ಡರ್ ಅಲ್ಲಿ ನಾನು ಹೋಗಿದ್ದೆ. ಓಕೆ ಸರ್, ನಾನು ಬಂದೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ, ಕರೋನಾ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗಿದೆ ಉಸಿರಾಟದ ಸಮಸ್ಯೆ. ತುಂಬಾ ಜನ ಫೇಸ್ ಮಾಡಿದ್ದಾರೆ. ಫಸ್ಟ್ ವೇವ್ ಅಲ್ಲೂ ಫೇಸ್ ಮಾಡಿದ್ರು, ಸೆಕೆಂಡ್ ವೇವ್ ಅಲ್ಲಂತೂ ಕೇಳೋದೇ ಬೇಡ. ಸೊ ಈಗ ಬರ್ತಾ ಇರುವ ಹೊಸ ತಳಿ ಶ್ವಾಸಕೋಶಕ್ಕೆ ಹಾನಿ ಮಾಡುವ ಪ್ರಮಾಣ ಎಷ್ಟು ಅಂತೀರಿ? ಮೇಡಮ್, ಇದು ಒಮಿಕ್ರಾನ್ ಇರೋದ್ರಿಂದ ಒಮಿಕ್ರಾನ್ ಮೈಲ್ಡ್ ಇನ್ಫೆಕ್ಷನ್ಸ್ ಅಷ್ಟೇ ಮಾಡುತ್ತೆ. ಸಿವಿಯರ್ ಇನ್ಫೆಕ್ಷನ್ಸ್ ಮಾಡೋದು ಆಟ್ ರಿಸ್ಕ್ ಪೇಷಂಟ್ಸ್ ಇರ್ತಾರಲ್ಲ ಅವರು, ಮೇನ್ಲಿ ದೀರ್ಘಕಾಲ ಬೇರೆ ಆರ್ಗನ್ಸ್ ತೊಂದರೆ ಇರೋಂಥವ್ರು, ಕಿಡ್ನಿ ಪ್ರಾಬ್ಲಮ್ಸ್ ಆಗ್ಬೋದು, ಲಿವರು, ಲಂಗ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ಸ್, ಕ್ಯಾನ್ಸರ್ ಪೇಷಂಟ್ಸು, ಯಾರಾದರೂ ಸ್ಟೀರಾಯ್ಡ್ಸ್ ಮೇಲೆ ಇರ್ತಾರೆ ಕೆಲವೊಂದು ಕಾಯಿಲೆಗಳಿಗೆ, ಆಮೇಲಿಂದ ಗರ್ಭಿಣಿ ಮಹಿಳೆಯರು, ದೀಸ್ ಆರ್ ಆಟ್ ರಿಸ್ಕ್. ಆಮೇಲೆ ಮೋರ್ ದ್ಯಾನ್ 65 years, ಆಮೇಲೆ ಒಬೆಸಿಟಿ, ಓವರ್ ವೇಟ್ ಇದ್ದವರು. ಸೊ ಇಷ್ಟು ಜನರಲ್ ಮಾತ್ರ ಸಿವಿಯಾರಿಟಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕಂಪೇರ್ ಟು ಡೆಲ್ಟಾ ವೇವ್ ಆಗಲಿ, ಅದರದ್ದು ಇನ್ಫೆಕ್ಷನ್ ಆ್ಯಂಡ್ ವಿರುಲೆನ್ಸ್ ತುಂಬ ಇತ್ತು. ಒಮೈಕ್ರಾನ್ದು ವಿರುಲೆನ್ಸ್ ಅಷ್ಟು ಜಾಸ್ತಿ ಇಲ್ಲ. ಇನ್ಫೆಕ್ಷನ್ಸ್ ಬೇಗ ಆಗುತ್ತೆ, ಬಟ್ ಆಲ್ ಆರ್ ಮೈಲ್ಡ್ ಇನ್ಫೆಕ್ಷನ್ಸ್. ಓಕೆ ಸರ್, ಬಂದೆ. ದಿವ್ಯಾ ಮೇಡಮ್, ಈಗ ಈ ಹರಡುವಿಕೆ ಎಷ್ಟು ಫಾಸ್ಟ್ ಆಗಿದೆ ಅಂತ ಬಹುಶಃ ನಾನು ಈಗಲೇ ಕೇಳಿದ್ರೆ ತುಂಬ ಇಟ್ಸ್ ಟೂ ಅರ್ಲಿ ಅನ್ಸುತ್ತಾ, ಅಥವಾ ಇನ್ನೊಂದು ಸ್ವಲ್ಪ ದಿನ ಟೈಮ್ ಬೇಕಾಗತ್ತಾ? ಆಮೇಲೆ ಇದು ಗಾಳಿಯಲ್ಲೇ ಹರಡೋದ್ರಿಂದ ನಾವೆಷ್ಟು ಮುನ್ನೆಚ್ಚರಿಕೆ ವಹಿಸಿದ್ರು ಕಡಿಮೆನೆ ಅಂತ. ಹೌದು. ಸೊ ಕರೆಂಟ್ಲಿ ವಾಟರ್ ಡ್ರಾಪ್ಲೆಟ್ಸ್ ಏನಂತ ಹೇಳ್ತೀವೋ, ಇವಾಗ ಕೆಮ್ಮದಾಗ, ಸೀನ್ದಾಗ, ಅದರಿಂದ ಹರಡಕ್ಕೆ ಸಾಧ್ಯ. ಇವಾಗ ಕರೆಂಟ್ ನೋಡಿದ್ರೆ ಹರಡುವಿಕೆ ಅಷ್ಟೊಂದೇನು ಇಲ್ಲ ಅಂತ ಇದ್ರೂ, ಫಾರ್ ಎಕ್ಸಾಂಪಲ್ ನಾವು ಎಲ್ಲರೂ ಇನ್ಫೆಕ್ಟೆಡ್ ಆಗಿರ್ಬೋದು, ಬಟ್ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗಿದೆ. ಆಲ್ರೆಡಿ ಒಂದು ಇನ್ಫೆಕ್ಷನ್ ತೊಗೊಂಡಿರ್ತಾರಲ್ಲ, ಅವ್ರ ಬಾಡಿನಲ್ಲಿ ಇನ್ಬಿಲ್ಟ್ ಸಿಸ್ಟಮ್, ಡಿಫೆನ್ಸ್ ಸಿಸ್ಟಮ್ ಆಗಲೇ ರೆಡಿ ಆಗಿದೆ. ಇದು ಹೇಗೆ ಅಂತೀರ, ಬಾರ್ಡ್ರಲ್ಲಿ ಆಗಲೇ ಸೈನಿಕರು ರೆಡಿಯಾಗಿ ನಿಂತಿದ್ದಾರೆ, ವಾರಿಗೆ ರೆಡಿಯಾಗಿ ನಿಂತಿದ್ದಾರೆ. ಬಂದರೂ ಕೂಡ ಅದು ಡಿಫೀಟ್ ಮಾಡಿಬಿಡುತ್ತೆ. ಆ ಪರಿಸ್ಥಿತಿಲಿ ಇದ್ದೀವಿ ಕರೆಂಟ್ಲಿ. ಐದರ್ ವ್ಯಾಕ್ಸಿನೇಷನ್, ಸರ್ ಹೇಳ್ದಂಗೆ ಐದರ್ ವ್ಯಾಕ್ಸಿನೇಷನ್ ಇಂದ ಫಸ್ಟು. ಆಮೇಲೆ ನಮ್ಮ ದೇಹಕ್ಕೆ ಯಾವ ಥರ ಪವರ್ ಇದೆ ಅಂದರೆ, ಯಾವುದೇ ಒಂದು ಇನ್ಫೆಕ್ಷನ್ ಬಂದರೆ ನೆಕ್ಸ್ಟ್ ಟೈಮ್ ಅದೇ ಟೈಪ್ ಇನ್ಫೆಕ್ಷನ್ ಬಂದರೆ ಅದು ರೆಡಿ ಆಗಿಬಿಡುತ್ತೆ ಆಂಟಿಬಾಡೀಸ್ ಇಂದ. ಸೊ ಹರಡುವಿಕೆ ಇದ್ರೂ ಕೂಡ ನಮ್ಮಲ್ಲಿ ಶಕ್ತಿ ಇದೆ ಅದನ್ನ ಫೇಸ್ ಮಾಡೋದಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಂಡಿಯನ್ ಮೆಡಿಕಲ್ ಸಿಸ್ಟಮ್ ಇವಾಗ ಲಾಸ್ಟ್ ಟೈಮ್ ಅಂದರೆ ಅಷ್ಟು ತಯಾರಿ ಆಗಲಿಲ್ಲ. ಇಟ್ ವಾಸ್ ಎ ಶಾಕ್, ಕೋವಿಡ್ ವಾಸ್ ಎ ಶಾಕ್. ಬಟ್ ಈ ಟೈಮಲ್ಲಿ ತಯಾರಿ ತುಂಬ ಚೆನ್ನಾಗಿದೆ. ಬೆಡ್ ಫೆಸಿಲಿಟೀಸ್ ಆಗಲಿ, ಈವನ್ ಟೆಸ್ಟಿಂಗ್ ಫೆಸಿಲಿಟೀಸ್ ಆಗಲಿ, ಐಡೆಂಟಿಫಿಕೇಶನ್ ಫೆಸಿಲಿಟೀಸ್ ಆಗಲಿ, ತುಂಬ ಒಳ್ಳೆ ತಯಾರಿ. ಇಡೀ ಪ್ರಪಂಚದ ಹೈಯೆಸ್ಟ್ ವ್ಯಾಕ್ಸಿನ್ ಡ್ರೈವ್ ನಡೆದಿದ್ದು ನಮ್ಮ ದೇಶದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಕೋವಿನ್ ಡಿಜಿಟಲೈಸೇಷನ್, ಕೋವಿನ್ ಆ್ಯಪ್ ಹೇಗೆ ಬಂತು, ಹಾಗೂ ಭಾರತ್ ಬಯೋಟೆಕ್ ಇಂದ ಕೋವ್ಯಾಕ್ಸಿನ್ನು ಇಡೀ ನಮ್ಮ ದೇಶಕ್ಕಲ್ಲದೆ ಬೇರೆ ಕಂಟ್ರೀಸ್ಗೂ ವ್ಯಾಕ್ಸಿನ್ ಮೈತ್ರಿ ಅನ್ನೋ ಯೋಜನೆಯಲ್ಲಿ ಬೇರೆ ದೇಶಗಳಿಗೂ ವ್ಯಾಕ್ಸಿನ್ ಪ್ರೊವೈಡ್ ಮಾಡಿದ್ವಿ ನಾವು. ಸೊ ನಾವು ಸಜ್ಜಾಗಿದ್ದೀವಿ ಎಲ್ಲದಕ್ಕೂ. ಆದರೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈಗಿನ ವಾಟ್ ಎವರ್ ವೈರಸ್ ಏನಿದೆಯೋ ಹರಡಿದ್ರೂ ಅದರಿಂದ ತೊಂದರೆ ಏನು ಆಗ್ತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ.